ನೀವೇ ನೋಡಿರ್ತೀರಾ ಸುಮಾರು ಜನ ಮೆಡಿಟೇಷನ್ ಮಾಡುವಾಗ ಧ್ಯಾನ ಮಾಡುವಾಗ ಹೆಂಗೆ ಇಟ್ಕೊಳ್ತಾರೆ. ಸೊ ಬಲಗೈ ಮೇಲೆ ಎಡಗೈ ಇಟ್ಕೋಬೇಕು, ಬಲಗೈ ಆಧಾರ ಥರ ಬಲಗೈ ಮೇಲೆ ಎಡಗೈ ಇಟ್ಕೊಂತು ಅಂದರೆ ಅವಾಗ ಆಟೋಮೆಟಿಕ್ ಆಗಿ ಏನೇ ತೊಂದರೆಗಳು, ಏನೇ ಇಂಬ್ಯಾಲೆನ್ಸಸ್ ನಮ್ಮ ದೇಹದಲ್ಲಿದ್ರೂ ಎಲ್ಲ ಸಾಲ್ವ್ ಆಗುತ್ತೆ. ಅಂದ್ರೆ ಧ್ಯಾನ ಮಾಡುವಾಗ ಒಳ್ಳೆ ಯಾವಾಗ ಟಿವಿ ನೋಡ್ಕೊಂಡು ಹಿಂಗೆ ಕೂತ್ಕೋಬಹುದು, ಏನೂ ತೊಂದರೆ ಇಲ್ಲ. ನಮಸ್ಕಾರ ಮಾಡುವಾಗ ಇವಾಗ ಯಾವುದೋ ಸುಮಾರು ಜನ ಈ ಡಿವೋಷನಲ್ ಮೂವೀಸ್ ನೋಡ್ತಾರೆ, ಆಧ್ಯಾತ್ಮಿಕ ಚಿಂತನೆ ಮಾಡ್ತಾರೆ, ಅವ್ರು ಹಿಂಗೆ ಅಂಜಲಿ ಮುದ್ರೆ ಇಟ್ಕೊಂಡ್ರೆ ಸಾಕು. ಅದನ್ನ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ನಾವು 1 ನಿಮಿಷ ಹೋಗಿ ದೇವ್ರ ಮನೆಗೆ ಹಿಂಗೆ ಅನ್ನೋ ಬದಲು ಯಾವಾಗ ಫ್ರೀ ಇರ್ತೀವೋ ಅಂಜಲಿ ಮುದ್ರೆ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿ ಆ ದೈವಿ ಶಕ್ತಿಗೆ ಕನೆಕ್ಟ್ ಆಗುತ್ತೆ. ಒಳ್ಳೆ ಚಿಂತನೆಗಳು ಡೆವಲಪ್ ಆಗುತ್ತೆ ಮನಸ್ಸಲ್ಲಿ, ಒಳ್ಳೆ ಐಡಿಯಾಸ್ ಡೆವಲಪ್ ಆಗುತ್ತೆ, ನೋಬಲ್ ಥಾಟ್ಸ್, ನೋಬಲ್ ಡೀಡ್ಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ಡೆವಲಪ್ ಆಗುತ್ತೆ. ಸುಖಾಸನದಲ್ಲಿ ಕೂತ್ಕೊಂಡ್ರೆ ತುಂಬಾ ಅನುಕೂಲ. ಚಪ್ಪಂಗಾಲ್ ಅಂತ ಹೇಳ್ತೀವಲ್ಲ, ಊಟಕ್ಕೆ ಕೂತ್ಕೊಳ್ಳುವಾಗ ಹಾಕೊಂಡು ಕೂತ್ಕೋತೀವಲ್ಲ, ಅದು ಸುಖಾಸನದಲ್ಲಿ ಕೂತ್ಕೊಂಡ್ರೆ ಅದು ಮುದ್ರೆನೆ, ಕಾಲಲ್ಲಿ ಮಾಡ್ತೀವಿ ಅಷ್ಟೇ, ಅದು ಯೋಗದಲ್ಲಿ ಬರುತ್ತೆ, ಆದ್ರೂ ಅದು ಒಂದು ಮುದ್ರೆನೆ. ಸೊ ಈ ತರ ಮುದ್ರೆ ಮಾಡೋದ್ರಿಂದ ತುಂಬಾ ಅನುಕೂಲವಾಗಿರುತ್ತೆ.